ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ಬನ್ನಂಗಾಯಿ ಹಾಕಿ ಹೇಗೆ ದೋಸೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಂಗಾಯಿ ಅಂದರೆ ಎಳನೀರು, ಅದು ಬೊಂಡ ಸಹ ಅಲ್ಲ, ತೆಂಗಿನಕಾಯಿ ಸಹ ಅಲ್ಲ, ಅಂದರೆ ಸ್ವಲ್ಪ ಎಳೆದಿರುತ್ತಲ್ವ, ಆ ಬನ್ನಂಗಾಯಿ ಹಾಕಿ ಹೇಗೆ ದೋಸೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಪಾವ್ನಷ್ಟು ಅಂದರೆ ಅರ್ಧ kg ಬೆಳ್ತಿಗೆ ಅಕ್ಕಿ, ಹಾಗೆ ಅರ್ಧ ಸ್ಪೂನಷ್ಟು ಮೆಂತೆ, ಎರಡನ್ನು ನೀರಲ್ಲಿ ಸ್ವಲ್ಪ ತೊಳೆದು 4 ರಿಂದ 5 ಗಂಟೆ ತನಕ ನೆನೆಸಿ ಇಡಬೇಕು. ನೋಡಿ, ಈಗ ನೆನೆಸಿ ಆಗಿದೆ. ಇದನ್ನು ಎಷ್ಟು ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ನೆನೆಸಿಟ್ಟ ಅಕ್ಕಿ, ಹಾಗೆ ಮೆಂತೆ, ಹಾಗೆ ಒಂದು ಕಪ್ನಷ್ಟು ನಾನು ಅವಲಕ್ಕಿ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಬನ್ನಂಗಾಯಿ, ಹಾಗೆ ಎಳನೀರು, ಇಷ್ಟು ಬೇಕಾದ ಇಂಗ್ರೀಡಿಯೆಂಟ್ಸ್. ನೋಡಿ, ಫಸ್ಟ್ ಮಿಕ್ಸರ್ ಜಾರಿಗೆ ನೆನೆಸಿಟ್ಟ ಅಕ್ಕಿ ಹಾಗೆ ಸ್ವಲ್ಪ ಬನ್ನಂಗಾಯಿ, ನಾನಿಲ್ಲಿ 2 ಬ್ಯಾಚ್ ಆಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಅಕ್ಕಿ ಹಾಕಬೇಕು, ಆಮೇಲೆ ಬನ್ನಂಗಾಯಿ, ಆಮೇಲೆ ನೋಡಿ 1 ಕಪ್ನಷ್ಟು ನಾನು ಅವಲಕ್ಕಿ ತಗೊಂಡಿದ್ದೆ. ನಾನು ಸ್ವಲ್ಪ 1 ಟೈಮ್ ಅಷ್ಟು ನೀರಲ್ಲಿ ಸ್ವಲ್ಪ ತೊಳೆದು ತಗೊಂಡು ಹಾಕಬೇಕು. ನೋಡಿ, ಅದರ ನೀರು ತೆಗೆದಿದ್ದೇನೆ, ಅದು ಕೂಡ ಹಾಕಬೇಕು. ಆಮೇಲೆ ನಾವು ಎಳ್ನೀರು ತಗೊಂಡಿದ್ವಲ್ಲ, ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಬ್ಯಾಚಿಗೆ ಎಳ್ನೀರು ಇರಲ್ವಲ್ಲ, ಆ ಟೈಮಲ್ಲಿ ನಾವು ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಫಸ್ಟ್ ರನ್ ಆಗಿದೆ. ಸೆಕೆಂಡ್ ಒನ್ ಕೂಡ ಹಾಗೆ ಅಕ್ಕಿ, ಬನ್ನಂಗಾಯಿ, ಹಾಗೆ ಸ್ವಲ್ಪ ನೀರು, ಇಷ್ಟನ್ನು ಹಾಕಿ ನಾವು ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಗ್ರೈಂಡ್ ಆಗಿದೆ. ಗ್ರೈಂಡ್ ಆದ ನಂತರ ನಮಗೆ ಎಷ್ಟು ಆಗತ್ತೆ ಅಷ್ಟು ತನಕ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆಗ ನಮಗೆ ದೋಸೆ ಮಾಡಲಿಕ್ಕೆ ಬರುತ್ತೆ. ನೋಡಿ, ಈ ಥರ ನಮಗೆ ಎಷ್ಟು ಆಗತ್ತೆ, ಒಂದು 5 ನಿಮಿಷ ಆದರೂ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಕೊನೆಗೆ ಮಿಕ್ಸ್ ಆದ ನಂತರ ಈ ಥರ 1 ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅಷ್ಟನ್ನು ಹಾಕಿ ಅಲ್ಲಿ ಮುಚ್ಚಿಟ್ರೆ ಸಾಕಾಗತ್ತೆ. ಮಿಕ್ಸ್ ಏನು ಮಾಡೋದು ಬೇಡ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದರ ಮೇಲೆ ದಪ್ಪದೇನಾದರೂ ವಸ್ತು ಇಡಬೇಕು. ಹಾಗೆ ನಾನು ರಾತ್ರಿ ಅದು ಮಾಡಿದ್ದು, ಇವತ್ತು ಬೆಳಿಗ್ಗೆಗೆ ಅಂದರೆ ಒಂದು 7 to 8 hours ಡಿಫ್ರೆನ್ಸ್ ಆಗಿದೆ. ನೋಡಿ, ಈಗ ದೋಸೆ ಬ್ಯಾಟರ್ ನೋಡಿ ಈ ಥರ ದಪ್ಪ ಆಗುತ್ತೆ. ನೆಕ್ಸ್ಟ್ ಡೇ ನೀವು ನೋಡ್ಬೋದು, ನಾನು ಏನೂ ಆಗಲಿ ಬೇಕಿಂಗ್ ಸೋಡಾ ಆಗಲಿ ಏನೂ ಹಾಕಿಲ್ಲ. ಬನ್ನಂಗಾಯಿ ಹಾಕಿದರೆ ಅಂದರೆ ನಾರ್ಮಲಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಮತ್ತು ಸಕ್ಕರೆ ಯಾಕೆ ಹಾಕಬೇಕು ಅಂದರೆ ಅಷ್ಟು ಹುಳಿ ಬರಲ್ಲ, ಹಾಗಾಗಿ. ಮತ್ತು ನೀವು ಇನ್ ಕೇಸ್ ಹಾಕಿಲ್ಲದಿದ್ದರೂ ಉಪ್ಪು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಹಾಕಿ ಮಿಕ್ಸ್ ಮಾಡ್ಬೋದು, ರಾತ್ರಿ ಹಾಕೋದು ಬೇಡ. ಹಾಗೆ ನೀವು ನೋಡ್ಬೋದು, ಇದು ಫಸ್ಟ್ ದೋಸೆ. ನಾನಿಲ್ಲಿ ಸೆಲ್ಫ್ ವೀಡಿಯೋ ಮಾಡೋದ್ರಿಂದ ನನಗೆ ಫಸ್ಟ್ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ನಾನಿಲ್ಲಿ ಕಬ್ಬಿಣದ ಕಾವಲಿ ತಗೊಂಡಿದ್ದೇವೆ, ಅದಕ್ಕೆ ಈ ಥರ ಸ್ವಲ್ಪ ಎಣ್ಣೆಯನ್ನು ರಬ್ ಮಾಡಬೇಕು. ಆಮೇಲೆ ನೋಡಿ, ನಿಮಗೆ ತೆಳು ಬೇಕಿದ್ದರೆ ತೆಳು ಕೂಡ ಹಾಕ್ಬೋದು, ದಪ್ಪ ಬೇಕಿದ್ದರೆ ದಪ್ಪ ಕೂಡ ಹಾಕ್ಬೋದು. ಇದನ್ನು ಮಗುಚಿ ಕಾಯಿಸಬೇಕು ಅಂತಿಲ್ಲ, ಒಂದು ಸೈಡ್ ಕಾಯಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ದೋಸೆ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ರೆಸಿಪಿ. ಸೇಮ್ ಅಕ್ಕಿ, ಮೆಂತೆ, ಅವಲಕ್ಕಿ, ಹಾಗೆ ಬನ್ನಂಗಾಯಿ ಇದ್ದರೆ ಬನ್ನಂಗಾಯಿ, ಹಾಗೆ ಎಳ್ನೀರು, ಇಷ್ಟೇ ಬೇಕಾದ ಇಂಗ್ರೀಡಿಯೆಂಟ್ಸ್. ನೋಡಿ, ಈ ಥರ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ನಾವು ಕೆಂಪು ಮೆಣಸು ಹಾಕಿ ಚಟ್ನಿ ಮಾಡಿದರೆ, ಅದರಲ್ಲಿ ಟೇಸ್ಟ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.